ಈಗಾಗಲೇ ಬಹಳ ವಿವರವಾಗಿ ವರದಿಯಾಗಿದೆ. ಪಾಕಿಸ್ತಾನ ನಿನ್ನೆ ಅಲ್ಲಿನ DMG ಅವರು ಫೋನ್ ಮಾಡಿ ಸದನ ವಿರಾಮಕ್ಕೆ ವಿನಂತಿಯನ್ನು ಮಾಡಿ ಆನಂತರ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಪಾಕಿಸ್ತಾನದಲ್ಲಿ ಮಿಲಿಟರಿ ಪಡೆ ಚುನಾಯಿತ ಸರ್ಕಾರದ ಮಾತುಗಳೆಲ್ಲ ಅನ್ನುವಂಥ ವರದಿಗಳು ಬಂದಿದ್ದಾವೆ. ಹಾಗಾಗಿ ಅದ್ರ ಬಗ್ಗೆ ಪಾಕಿಸ್ತಾನ ಯಾವತ್ತೂ ಸಹಿತ ಡಬಲ್ ಸ್ಟ್ಯಾಂಡರ್ಡು ಮತ್ತು ಭಯೋತ್ಪಾದನೆಯನ್ನು ಅವರು ಪೋಷಿಸ್ತಾನೆ ಇರ್ತಾರೆ ಅನ್ನುವಂಥ ಸಂಗತಿ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಮ್ಮ ಪಡೆಗಳಿಗೆ, ನಮ್ಮ ಸರ್ಕಾರ ಮತ್ತು ನಮ್ಮ ಡಿಫೆನ್ಸ್ ಫೋರ್ಸ್ಗಳಿಗೆ, ಡಿಫೆನ್ಸ್ ಚೀಫ್ಗಳಿಗೆ ಮುಕ್ತವಾದಂಥ ಅವರನ್ನು ತಹಬಂದಿಗೆ ತರಲಿಕ್ಕೆ ಮತ್ತು ಅವರಿಗೆ ಏನು ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು, ಪಾಠವನ್ನು ಕಲಿಸಬೇಕು. ಆ ಪಾಠವನ್ನು ಕಲಿಸಲಿಕ್ಕೆ ಅತ್ಯಂತ ಮುಕ್ತವಾದಂಥ ಸ್ವಾತಂತ್ರ್ಯವನ್ನು ಮೊದಲನೇ ಬಾರಿಗೆ ಕೊಟ್ಟಿದ್ರು ಅನ್ನುವಂಥದ್ದು ಅಭಿಪ್ರಾಯಗಳು ಮಾಧ್ಯಮದಲ್ಲಿ ನಿಮ್ಮ ಚಾನೆಲ್ಗಳಿಗೆ ಬಂದಿದ್ದಾವೆ. ಮತ್ತು ಮೊದಲನೇ ಬಾರಿಗೆ ಕಳೆದ 35-40 ವರ್ಷದಿಂದ ನಮ್ಮ ದೇಶದೊಳಗೆ ಭಯೋತ್ಪಾದನೆ ನಡ್ಕೊಂಡ ಬಂದಿದೆ. ನಿಮಗೂ ಗೊತ್ತಿದೆ. ವಿಶೇಷವಾಗಿ 80ರ ನಂತರ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ನಡೆದಿದ್ದಾವೆ. ಈಗೇನು ಮೊನ್ನೆ ಪಹಲ್ಗಾಮಲ್ಲಿ ನಡೀತು, ಅದಕ್ಕಿಂತ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು, ಆಸ್ತಿ ಪಾಸ್ತಿಗೆ ಹಾನಿ ಇವೆಲ್ಲವೂ ಸಂಭವಿಸಿದ್ದಾವೆ. ಆದರೆ ಮೊದಲನೇ ಬಾರಿಗೆ ಈ ದೇಶದಲ್ಲಿ ದೇಶ ಒಂದಾಗಿ, ನಾನಿದರ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡ್ತೇನೆ, ದೇಶ ಒಂದಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಅತ್ಯಂತ ತೀಕ್ಷ್ಣವಾಗಿ, ಅಷ್ಟೇ ಬಲವಾಗಿ ನಾವು ಪ್ರತಿಕ್ರಿಯೆಯನ್ನು ಕೊಟ್ಟಿವಿ, ಪ್ರತಿಕಾರವನ್ನು ತೆಗೆದುಕೊಂಡಿದ್ದೇವೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಟೆರರಿಸ್ಟ್ಗಳು ಸತ್ತಿದ್ದಾರೆ ಅಂತನ್ನುವಂಥದ್ದು ವರದಿನೂ ಆಗಿದೆ. ಮತ್ತು ಪಾಕಿಸ್ತಾನದ ಮೀಡಿಯಾಗಳ ವರದಿ ಆಧಾರದ ಮೇಲೆ ಹೇಳುವುದಾದರೆ, ಯಾರು ನಮ್ಮ ಕಂದಹಾರದ ಪ್ರಕರಣದಲ್ಲಿದ್ದಂಥವರು ಅವರು ಹತರಾಗಿದ್ದಾರೆ. ಯಾರು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರರಿದ್ದರು ಅವರ ಫ್ಯಾಮಿಲಿ ಮೆಂಬರ್ಸ್ ಹತರಾಗಿದ್ದಾರೆ. ಅನೇಕ ಟೆರರಿಸ್ಟ್ ಲಾಂಚಿಂಗ್ ಪ್ಯಾಡ್ಗಳು ಮತ್ತು ಟ್ರೈನಿಂಗ್ ಕ್ಯಾಂಪ್ಗಳು ಮತ್ತು ಹೈಡೌಟ್ಸ್, ಹಡಗು ತಾಣಗಳು ಇವೆಲ್ಲವೂ ಸಹಿತ ಧ್ವಂಸಗೊಳಿಸಲಿಕ್ಕೆ ಇವತ್ತು ಭಾರತದ ಮಿಲಿಟರಿ ಶಕ್ತಿಗಳಿಗೆ ಸಾಧ್ಯವಾಗಿದೆ. ಅಂಥ ಒಂದು ಅಭೂತಪೂರ್ವವಾದಂಥ ತೀರ್ಮಾನವನ್ನು ಭಾರತ ಸರ್ಕಾರ ತೆಗೆದುಕೊಂಡು ಮಿಲಿಟರಿಗಳಿಗೆ, ನಮ್ಮ ಎಲ್ಲ ಡಿಫೆನ್ಸ್ ಫೋರ್ಸ್ಗಳಿಗೆ ಅತ್ಯಂತ ಮುಕ್ತವಾದಂಥ ಅವಕಾಶವನ್ನು ಕೊಟ್ಟಿತ್ತು. ಹಾಗಾಗಿ ಮತ್ತು ಈ ಯುದ್ಧ ವಿರಾಮ ಆರಂಭವಾಗುವುದಕ್ಕಿಂತ ಮುಂಚೆ, ಬಿಫೋರ್ ಯುದ್ಧ ವಿರಾಮದ ಘೋಷಣೆ ಆಗೋಕ್ಕಿಂತ ಮುಂಚೆ ಭಾರತ ಸರ್ಕಾರ ಅತ್ಯಂತ ಕಠಿಣವಾದಂಥ ಒಂದು ನಿಲುವನ್ನು ಪಡೆದುಕೊಂಡಿದೆ, ತೆಗೆದುಕೊಂಡಿದೆ. ಆ ನಿಲುವು ಏನು ಅಂತಂದರೆ, ಭಯೋತ್ಪಾದನೆಯನ್ನು ಯುದ್ಧ ಅಂತ ಪರಿಗಣಿಸ್ತೀವಿ ಅಂತ. ಅಂದರೆ ಇನ್ಮೇಲೆ ಭಯೋತ್ಪಾದನೆ ಆದರೆ ಅದನ್ನು ಯುದ್ಧ ಅಂತ ಪರಿಗಣಿಸಿ ಅದನ್ನು ಟ್ಯಾಕಲ್ ಮಾಡುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಹಾಗಾಗಿ ಪಾಕಿಸ್ತಾನ ಇನ್ನು ಮುಂದಾದರೂ ಬುದ್ಧಿ ಕಲಿಬೇಕಂತ ಹೇಳಿ ನಾವೆಲ್ಲರೂ ಆಸೆ ಪಡೋಣ. ಯಾಕಂದ್ರೆ ಬೈ ನೇಚರ್ ಭಾರತ ಮತ್ತು ಭಾರತೀಯರು ನಾವು ಶಾಂತಿ ಪ್ರಿಯರು. ಯಾವ ಕಾಲದಲ್ಲಿಯೂ ಸಹಿತ ನಾವು ಮತ್ತೊಬ್ಬರ ಮೇಲೆ ದಂಡೆತ್ತೋಗಿ ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಈ ರೀತಿ ಮಾಡಿದಂಥ ಜನ ಅಲ್ಲ. ಆದರೆ ಯಾವಾಗ ನಮ್ಮ ಮೇಲೆ ಬರ್ತಾರೋ ಅವತ್ತು ಬಿಡುವುದಿಲ್ಲ ಅನ್ನೋದು ಈ ಘಟನೆಯಿಂದ ಅತ್ಯಂತ ಸ್ಪಷ್ಟವಾಗಿದೆ. ಹಾಗಾಗಿ ಮುಂದೆ ಕೂಡ ಏನೊಂದು ಅಧಿಕೃತ ನಿಲುವನ್ನು ಭಾರತ ಸರ್ಕಾರ ತೆಗೆದುಕೊಂಡಿದೆ. ಭಯೋತ್ಪಾದನೆಯನ್ನು ಯುದ್ಧ ಅಂತ ಪರಿಗಣಿಸ್ತೀವಿ. ಇನ್ನು ಮುಂದೆ ಯಾವುದೇ ಘಟನೆಗಳು ನಡೆಸಿದ್ರು ಅದಕ್ಕೆ ಸೂಕ್ತವಾದಂಥ ಶಾಸ್ತಿ ಪಾಕಿಸ್ತಾನಕ್ಕೆ ಆಗ್ತದೆ ಅನ್ನೋದು ನೆನಪಿದೆ.